ನಮಸ್ಕಾರ ಸ್ನೇಹಿತರೆ. 2018ರಲ್ಲಿ ಅಂದಿನ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಜಿಮ್ ಮ್ಯಾಟಿಸ್ ಚೀನಾದ ಕುತಂತ್ರಗಳಿಗೆ ಟಕ್ಕರ್ ಕೊಡೋಕೆ ಅಂತಾನೆ ತಮ್ಮ ಹಳೆಯ ಪೆಸಿಫಿಕ್ ಕಮಾಂಡ್ಗೆ ಇಂಡೋ ಅನ್ನೋ ಪದ ಸೇರಿಸಿ ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ನಾಮಕರಣ ಮಾಡಿದ್ರು. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ತಮ್ಮ ಪವರ್ ತೋರಿಸಬೇಕು, ಹಾಗೆ ಭಾರತದ ಬೆನ್ನಿಗೆ ನಿಂತು ಡೈರೆಕ್ಟ್ ಆಗಿ ಚೀನಾದ ಕತ್ತು ಹಿಸುಕಬೇಕು ಅನ್ನೋದೇ ಅವತ್ತಿನ ಅಸಲಿ ರಣತಂತ್ರ ಆಗಿತ್ತು. ಆದರೆ ಈಗ ಜೂನ್ 2026ರಲ್ಲಿ ಅದೇ ಅಮೆರಿಕ ತನ್ನ ಬಾಲ ಮುದುರಿಕೊಂಡು ಸದ್ದಿಲ್ಲದೆ ಆ ಇಂಡೋ ಅನ್ನೋ ಹೆಸರನ್ನ ಕಿತ್ತು ಬಿಸಾಕಿದೆ. ಇದನ್ನ ನೋಡಿ ಕೇವಲ ಬೋರ್ಡ್ ಮೇಲಿನ ಹೆಸರು ಬದಲಾವಣೆ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪು. ಯಾಕಂದ್ರೆ ಜಗತ್ತಿನ ದೊಡ್ಡಣ್ಣನಿಗೆ ಈಗ ತನ್ನದೇ ಬೃಹತ್ ಮಿಲಿಟರಿನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅಕ್ಷರಶಃ ಉಸಿರುಗಟ್ಟಿ ಮರ್ಯಾದೆ ಉಳಿಸಿಕೊಳ್ಳೋಕೆ ಸೈಲೆಂಟ್ ಆಗಿ ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ಇಡ್ತಿದ್ದಾನೆ. ಅಮೆರಿಕ ಹೊಡೆದ ಈ ಸಡರ್ನ್ ಯೂಟರ್ನಿಂದ ಅತ್ತ ಜಪಾನ್ ಮತ್ತು ತೈವಾನ್ ನಾಯಕರ ನಿದ್ದೆ ಕಂಪ್ಲೀಟ್ ಆಗಿ ಎಗರಿ ಹೋಗಿದೆ. ಅಯ್ಯೋ, ಇವರ ಭದ್ರತೆಯ ಗ್ಯಾರಂಟಿ ನಂಬಿ ನಾವು ಎಂಥ ದೊಡ್ಡ ಎಡವಟ್ಟು ಮಾಡ್ಕೊಂಡ್ವಿ ಅನ್ನೋ ನಡುಕ ಈಗ ಆ ನಾಯಕರನ್ನ ಕಾಡ್ತಾ ಇದೆ. ಆದರೆ ಇಲ್ಲಿ ಭಾರತ ಆಡ್ತಿರೋ ಗೇಮ್ ಬೇರೆ ಲೆವೆಲಲ್ಲೇ ಇದೆ. ಅಮೆರಿಕದ ಈ ವೀಕ್ನೆಸ್ ಅನ್ನ ಬಳಸಿಕೊಂಡು ಭಾರತ ತನ್ನ ಅಸಲಿ ತಾಕತ್ತನ್ನ ಇಡೀ ಪ್ರಪಂಚಕ್ಕೆ ತೋರಿಸೋಕೆ ಈಗ ಪರ್ಫೆಕ್ಟ್ ವೇದಿಕೆ ರೆಡಿ ಮಾಡ್ಕೊಂಡಿದೆ. ಯಾಕಂದ್ರೆ ಆ ಪಾಶ್ಚಿಮಾತ್ಯರು ಕೇವಲ ಇಂಡೋ ಅನ್ನೋ ಪೇಪರ್ ಮೇಲಿನ ಪದ ಇಟ್ಕೊಂಡು ಟೈಮ್ ಪಾಸ್ ನಾಟಕ ಮಾಡ್ತಿದ್ದಾಗಲೇ ಭಾರತ ಸೈಲೆಂಟ್ ಆಗಿ ತನ್ನ ಅಸಲಿ ಆಟ ಆಡಿ ಮುಗಿಸಿತ್ತು. ಚೀನಾದ ಹಡಗುಗಳು ಮಲಕ್ಕಾ ಜಲಸಂಧಿಯನ್ನ ದಾಟಿ ಬರಬೇಕಂದ್ರೆ ಕಡ್ಡಾಯವಾಗಿ ನಮ್ಮ ಗ್ರೇಟರ್ ನಿಕೋಬಾರ್ನ 6 ಡಿಗ್ರಿ ಚಾನಲ್ ಮುಖಾಂತರವೇ ಹಾದು ಹೋಗಬೇಕು. ಈ ಜಾಗ ನಮ್ಮ ಇಂದಿರಾ ಪಾಯಿಂಟ್ನಿಂದ ಕೇವಲ 150 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಭಾರತ ಸುಮ್ಮನೆ ಕೂತಿಲ್ಲ. ಕ್ಯಾಂಪ್ ಬೆಲ್ ಬೇ ನಲ್ಲಿರೋ INS ಬಾಜ್ ನೇವಲ್ ಬೇಸ್ನ ಕಂಪ್ಲೀಟ್ ಆಗಿ ಅಪ್ಗ್ರೇಡ್ ಮಾಡಿದೆ. ಇದರ ಜೊತೆಗೆ ಸಮುದ್ರದ ಆಳದಲ್ಲಿ ನುಸುಳಿಕೊಂಡು ಬರೋ ಚೀನಿ ಸಬ್ಮರೀನ್ಗಳನ್ನು ಹುಡುಕಿ ಒಡೆಯೋ P-81 ವಿಮಾನಗಳನ್ನು, ಹಾಗೆ 400 ಕಿಲೋಮೀಟರ್ ದೂರದ ಗುರಿ ಹೊಡೆಯೋ ಬ್ರಹ್ಮೋಸ್ ಮಿಸೈಲ್ಗಳನ್ನು ಅಲ್ಲಿ ಫಿಕ್ಸ್ ಮಾಡಿ ಕೂರಿಸಿದ್ದಾರೆ. ಅಂದರೆ ನಾಳೆ ಏನಾದರೂ ಚೀನಾ ನಖರ ಮಾಡಿದರೆ ನಮ್ಮ ನೌಕಾಪಡೆ ಕೇವಲ ಒಂದೇ ಒಂದು ಬಟನ್ ಒತ್ತಿ ಇಡೀ ಮಲಕ್ಕಾ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕೋ ತಾಕತ್ತು ಸಂಪಾದಿಸಿದೆ. ಈ ಬೃಹತ್ ರಣತಂತ್ರದ ಜೊತೆಗೆ ಇನ್ನೊಂದು ಕಡೆ ನಮ್ಮ ಕಾರವಾರದಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ನೋಡಿದರೆ ಶತ್ರುಗಳಿಗೆ ಬೆವರು ಇಳಿಯೋದು ಗ್ಯಾರಂಟಿ. ಯಾಕಂದರೆ ಪ್ರಾಜೆಕ್ಟ್ ಸೀ ಬರ್ಡ್ ಅಡಿಯಲ್ಲಿ INS ಕದಂಬ ನೇವಲ್ ಬೇಸ್ ಈಗ ಏಷ್ಯಾದಲ್ಲೇ ಅತಿ ದೊಡ್ಡ ನೇವಲ್ ಪವರ್ ಹೌಸ್ ಆಗಿ ಎದ್ದು ನಿಂತಿದೆ. ಅಮೇರಿಕದವರು ಬರೀ ಪೇಪರ್ ಮೇಲೆ ಹೆಸರುಗಳನ್ನು ಅಳಿಸ್ತಾ ಬರೀತಾ ಟೈಮ್ ಪಾಸ್ ಮಾಡ್ತಾ ಕೂತಿದ್ರೆ, ಇತ್ತ ಭಾರತ ಸೈಲೆಂಟ್ ಆಗಿ ಹಿಂದೂ ಮಹಾಸಾಗರದಲ್ಲಿ ಯಾರೂ ಭೇದಿಸಲಾಗದಂತಹ ಉಕ್ಕಿನ ಕೋಟೆಯನ್ನೇ ಕಟ್ಟಿ ಮುಗಿಸಿದೆ. ಅಮೆರಿಕ ತನ್ನ ದೇಶದ ಒಳಗಡೆ ಎಂಥ ಪಾಲಿಸಿ ಬೇಕಾದರೂ ತರಲಿ, ಎಂಥ ಸರ್ಕಸ್ ಬೇಕಾದರೂ ಮಾಡ್ಕೊಳ್ಳಿ, ಆದರೆ ತನ್ನ ಸೇನಾ ಕಮಾಂಡ್ನಿಂದ ಆ ಇಂಡೋ ಅನ್ನೋ ಪದ ಕಿತ್ತಿ ಬಿಸಾಕಿರೋದು ಕೇವಲ ಬೋರ್ಡ್ ಬದಲಾಯಿಸಿದ ಹಾಗಲ್ಲ. ಇದರ ಅಸಲಿ ಪೆಟ್ಟು ಬೀಳ್ತಾ ಇರೋದು ಎಲ್ಲಿ ಗೊತ್ತಾ? ಅಮೆರಿಕ, ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಸೇರಿ ಕಟ್ಟಿದ್ದ ಕ್ವಾಡ್ ಮೈತ್ರಿಕೂಟದ ಮೇಲೆ. ಚೀನಾದ ಸೊಕ್ಕು ಮುರಿಯೋಕೆ ಅಂತಾನೆ ಕಟ್ಟಿದ್ದ ಆ ಬಲಿಷ್ಠ ಕ್ವಾಡ್ ಕೂಟದ ಕತೆ ಈಗ ಅಕ್ಷರಶಃ ಮುಗಿಯೋ ಸ್ಟೇಜ್ಗೆ ಬಂದು ನಿಂತಿದೆ. ಯಾಕಂದ್ರೆ ಅಮೆರಿಕ ಈಗ ಚೀನಾದ ಜೊತೆ ಬರೀ ಬಿಸ್ನೆಸ್ ಮತ್ತು ದುಡ್ಡಿನ ಲೆಕ್ಕಾಚಾರದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದೆ. ಕ್ಯಾಮ್ರಾ ಮುಂದೆ ನಿಂತು ಚೀನಾ ವಿರುದ್ಧ ತೊಡೆ ತಟ್ಟೋ ಬಿಲ್ಡಪ್ ಕೊಡೋ ಅಮೆರಿಕ ಒಳಗೊಳಗೆ ಸೈಲೆಂಟ್ ಆಗಿ ಆಡ್ತಿರೋ ಆ ಡಬಲ್ ಗೇಮ್ ಎಂಥದ್ದು ಗೊತ್ತಾ? ಪ್ರಪಂಚದ ಮುಂದೆ ಡಿಕಪ್ಲಿಂಗ್ ಅಂತ ದೊಡ್ಡ ದೊಡ್ಡ ಲೆಕ್ಚರ್ ಬಿಗಿಯೋ ಅಮೆರಿಕದ ದೈತ್ಯ ಕಂಪನಿಗಳು ಇವತ್ತಿಗೂ ಚೀನಾದ EV ಬ್ಯಾಟರಿಗಳು ಮತ್ತು ಕ್ರಿಟಿಕಲ್ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಇಲ್ಲ ಅಂದರೆ ಅಕ್ಷರಶಃ ಉಸಿರುಗಟ್ಟಿ ನಿಂತು ಹೋಗ್ತವೆ. ಅವರ ಮೇಲೆ ಆ ರೇಂಜ್ಗೆ ಡಿಪೆಂಡ್ ಆಗಿದ್ದಾರೆ. ಇಲ್ಲಿರೋ ಅಸಲಿ ಟ್ರ್ಯಾಜಿಡಿ ಏನಪ್ಪಾ ಅಂದರೆ, ಡೈರೆಕ್ಟ್ ಆಗಿ ತರಿಸಿದ್ರೆ ಜಗತ್ತಿನ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಈಗ ಮೆಕ್ಸಿಕೋ ದೇಶದ ಮುಖಾಂತರ ಅದೇ ಚೀನಾದ ಐಟಮ್ಗಳನ್ನು ಹಿಂಬಾಗಿಲಿಂದ ಕದ್ದು ಮುಚ್ಚಿ ತರಿಸ್ಕೊಳ್ತಿದೆ ಅಮೆರಿಕ. ಅಂದರೆ ಜಸ್ಟ್ ಥಿಂಕ್ ಮಾಡಿ, ತನಗೆ ದುಡ್ಡಿನ ಲಾಭ ಬರ್ತಿದೆ ಅಂದರೆ ಈ ಅಮೆರಿಕ ಕ್ವಾಡ್ ಆಗಲಿ ಅಥವಾ ಇನ್ಯಾವುದೇ ಮೈತ್ರಿಕೂಟಗಳಾಗಲಿ ಅದನ್ನ ಕೇರ್ ಕೂಡ ಮಾಡೋದಿಲ್ಲ. ಇವರ ಈ ಡಬಲ್ ಸ್ಟ್ಯಾಂಡರ್ಡ್ಸ್ನಿಂದಾಗಿನೇ ಪ್ರಪಂಚದ ಮುಂದೆ ನಾವೇ ದೊಡ್ಡಣ್ಣ ಅಂತ ಪೋಸ್ಟ್ ಕೊಡ್ತಿದ್ದ ಅಮೆರಿಕದ ಮೇಲಿದ್ದ ಟ್ರಸ್ಟ್ ಈಗ ಪಾತಾಳಕ್ಕೆ ಕುಸಿದಿದೆ. ಇವರ ಬೂಟಾಟಿಕೆ ಮಾತುಗಳನ್ನು ನಂಬಿಕೊಂಡು ಭದ್ರತೆಯ ಕನಸು ಕಾಣ್ತಿದ್ದ ಹಳೆಯ ನೇವಲ್ ಅಲಯನ್ಸ್ಗಳು ಈಗ ಕಣ್ಣು ಮುಂದೆನೆ ಪೀಸ್ ಆಗಿ ಒಡೆದೋಗ್ತಾ ಇವೆ. ಆದರೆ ಇದನ್ನೇನಾದರೂ ಭಾರತದ ವೀಕ್ನೆಸ್ ಅಂತ ಅಮೆರಿಕ ಲೆಕ್ಕಾಚಾರ ಹಾಕಿದ್ರೆ ಅದು ಅವರು ಮಾಡೋ ಅತಿ ದೊಡ್ಡ ಬ್ಲಂಡರ್. ಯಾಕಂದ್ರೆ ಅಮೆರಿಕ ಆಡ್ತಾ ಇರೋ ಈ ಡಬಲ್ ಗೇಮ್ನ ಅಸಲಿ ಮುಖ ಭಾರತಕ್ಕೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಭಾರತ ಬೇರೆಯವ್ರ ಥರ ಸುಮ್ಮನೆ ಕೂರಲಿಲ್ಲ. ಕಳೆದ ಕೇವಲ 5 ವರ್ಷದ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ, ಭಾರತದ ಸ್ವದೇಶಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬರೋಬ್ಬರಿ 100
110%ನಷ್ಟು ಏರಿಕೆಯಾಗಿದೆ. ಈ 110% ಅನ್ನೋದು ಕೇವಲ ಕಡತಗಳಲ್ಲಿರೋ ಅಂಕಿ ಅಂಶ ಅಲ್ಲ ಸ್ನೇಹಿತರೆ, ಬದಲಾಗಿ ನಮ್ಮ ನೌಕಾಪಡೆಗೆ ಬೇಕಾದ ಅತ್ಯಾಧುನಿಕ ಆಂಟಿ ಸಬ್ಮರೈನ್ ವಾರ್ಫೇರ್ ಸಿಸ್ಟಮ್ಸ್ ಇರಬಹುದು ಅಥವಾ ಸಮುದ್ರ ಸೀಳಿಕೊಂಡು ಹೋಗೋ ಭಾರಿ ಯುದ್ಧ ನೌಕೆಗಳಿರಬಹುದು. ಪ್ರತಿಯೊಂದು ಈಗ ನಮ್ಮದೇ ನೆಲದಲ್ಲಿ ನಮ್ಮದೇ ಸ್ವಂತ ಟೆಕ್ನಾಲಜಿಯಿಂದ ಹೊರಬರ್ತಿವೆ ಅನ್ನೋದರ ಜೀವಂತ ಸಾಕ್ಷಿ ಇದು. ಕ್ವಾಡ್ ಮೈತ್ರಿಕೂಟ ಇರಲಿ ಅಥವಾ ನಾಳೆನೇ ಪೀಸ್ ಆಗಿ ಮುರಿದು ಬೀಳಲಿ, ಭಾರತಕ್ಕೇನೂ ಟೆನ್ಷನ್ ಇಲ್ಲ. ಯಾಕಂದರೆ ಅರೇಬಿಯನ್ ಸಮುದ್ರದಲ್ಲಿ ಭಾರತದ ಕಡಲ ಪ್ರಾಬಲ್ಯ ಈಗಲೂ ಕಂಪ್ಲೀಟ್ ಆಗಿ ಸೆಲ್ಫ್ ಸಫಿಷಿಯೆಂಟ್, ಅಂದರೆ ಸಂಪೂರ್ಣ ಸ್ವಾವಲಂಬಿಯಾಗಿದೆ. ನಮ್ಮನ್ನು ನಾವು ಕಾಪಾಡಿಕೊಳ್ಳೋಕೆ ನಮಗೆ ಯಾವ ಪಾಶ್ಚಿಮಾತ್ಯರ ಭದ್ರತೆಯ ಗ್ಯಾರಂಟಿಯೂ ಬೇಕಿಲ್ಲ. ಆದರೆ ಇದೇ ಅಮೇರಿಕದ ಭದ್ರತೆಯ ಗ್ಯಾರಂಟಿನ ಕಣ್ಣು ಮುಚ್ಚಿಕೊಂಡು ನಂಬಿ ಕೂತವರಿಗೆ ವಾಷಿಂಗ್ಟನ್ ಎಷ್ಟು ದೊಡ್ಡ ಮೋಸ ಮಾಡಬಲ್ಲದು ಅನ್ನೋದಕ್ಕೆ ಅಮೇರಿಕದಿಂದ ಬರೋಬ್ಬರಿ 9,500 ಮೈಲಿ ದೂರದಲ್ಲಿರೋ ಆ ಪುಟ್ಟ ದ್ವೀಪ ರಾಷ್ಟ್ರ ಈಗ ಅನುಭವಿಸ್ತಿರೋ ಟ್ರ್ಯಾಜಿಡಿನೇ ಇದಕ್ಕೆ ಅತಿದೊಡ್ಡ ಸಾಕ್ಷಿ. ತೈವಾನ್ಗಾಗಿ 9,500 ಮೈಲಿ ದೂರ ಹೋಗಿ ಅವರಿಗೋಸ್ಕರ ನಾವು ಯುದ್ಧ ಮಾಡಬೇಕಾ? ಆ ರಿಸ್ಕ್ ತಗೊಳ್ಳೋಕೆ ಖಂಡಿತ ನಾನು ರೆಡಿ ಇಲ್ಲ ಅಂತ ರೀಸೆಂಟಾಗಿ ಚೀನಾ ಭೇಟಿ ಮುಗಿಸಿಕೊಂಡು ವಾಪಸ್ ಹೋದ್ಮೇಲೆ ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಮಾತುಗಳಿವು. ಪಾಶ್ಚಿಮಾತ್ಯರ ಭದ್ರತೆಯ ಗ್ಯಾರಂಟಿ ನಂಬಿ ಕೂತರೆ ಏನಾಗುತ್ತೆ ಅಂತ ಏಷ್ಯಾದ ದೇಶಗಳಿಗೆ ಈಗ ಸರಿಯಾಗಿ ಅರ್ಥವಾಗ್ತಿದೆ. ತೈವಾನ್ಗಂತಲೇ ಫಿಕ್ಸ್ ಮಾಡಿದ್ದ ಬರೋಬ್ಬರಿ $40 ಬಿಲಿಯನ್, ಅಂದರೆ $4,000 ಕೋಟಿ ಬೃಹತ್ ರಕ್ಷಣಾ ಪ್ಯಾಕೇಜ್ ಅನ್ನ ಅಮೆರಿಕ ಈಗ ನಿರ್ದಾಕ್ಷಣ್ಯವಾಗಿ ಫ್ರೀಸ್ ಮಾಡಿ ಬಿಸಾಕಿದೆ. ಯಾಕಂದ್ರೆ ಚೀನಾ ಜೊತೆ ಮಾಡಿಕೊಳ್ತಿರೋ ಕೋಟಿ ಮೌಲ್ಯದ ಆರ್ಥಿಕ ಒಪ್ಪಂದಗಳ ಲಾಭದ ಮುಂದೆ ಪಾಪ ಆ ತೈವಾನ್ ಅನ್ನೋ ಆ ಪುಟ್ಟ ದೇಶದ ಜೀವ ಭಯ ಅಮೆರಿಕಕ್ಕೆ ಕೇವಲ ಒಂದು ಸಣ್ಣ ಮ್ಯಾಟರ್ ಅಷ್ಟೇ. ಪಾಶ್ಚಿಮಾತ್ಯರ ರೂಲ್ಸ್ ಬೇಸ್ಡ್ ಆರ್ಡರ್ ಅನ್ನೋದು ಬರೀ ಕ್ಯಾಮರಾ ಮುಂದಿನ ಡೈಲಾಗ್ ಅಷ್ಟೇ ಸ್ನೇಹಿತರೆ. ಲಾಭದ ಲೆಕ್ಕಾಚಾರ ಬಂದಾಗ ಸಾವಿರಾರು ಕೋಟಿಯ ಶಸ್ತ್ರಾಸ್ತ್ರಗಳ ಭರವಸೆ ಕೊಟ್ಟಿದ್ದ ಅಮೆರಿಕ ಕ್ಷಣಾರ್ಧದಲ್ಲಿ ತನ್ನ ಮಿತ್ರ ರಾಷ್ಟ್ರಗಳನ್ನೇ ಬಲಿ ಕೊಟ್ಟು ಬಿಡುತ್ತೆ. ಇತ್ತ ಅಮೆರಿಕ ಈಗ ಸಡನ್ ಆಗಿ ಕೈ ಕೊಟ್ಟಿರೋದ್ರಿಂದ ತೈವಾನ್ ಮತ್ತು ಜಪಾನಿನಲ್ಲಿ ಅಕ್ಷರಶಃ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಪಾಶ್ಚಿಮಾತ್ಯರ ಜೊತೆ ಯಾವುದೇ ಅಧಿಕೃತ ಮಿಲಿಟರಿ ಮೈತ್ರಿಗೆ ಸಹಿ ಹಾಕದೆ ಸೇಫ್ ಅಂತರ ಕಾಯ್ದುಕೊಂಡ ಭಾರತದ ನಿಲುವು ಎಷ್ಟು ಸರಿ ಇತ್ತು ಅನ್ನೋದು ಈಗ ಸಾಬೀತಾಗಿದೆ. ಆದರೆ ಅಮೆರಿಕ ಏಕಾಏಕಿ ಈ ಲೆವೆಲ್ಗೆ ಉಲ್ಟಾ ಹೊಡೆಯೋದಕ್ಕೆ ಕೇವಲ ಬಿಸ್ನೆಸ್ ಅಥವಾ ವ್ಯಾಪಾರದ ಲೆಕ್ಕಾಚಾರ ಮಾತ್ರ ಕಾರಣವಲ್ಲ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಫ್ಲಾಶ್ ಆಗ್ತಿರೋ ಈ $29 ಬಿಲಿಯನ್ ಫಿಗರ್ನ ಒಮ್ಮೆ ಸರಿಯಾಗಿ ನೋಡಿ. ಇದು ಬರೀ ನಂಬರ್ ಅಷ್ಟೇ ಅಲ್ಲ, ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಖಜಾನೆಗೆ ಅವರ ಭಾರೀ ಬೊಕ್ಕಸಕ್ಕೆ ಆಗಿರೋ ಅತಿ ದೊಡ್ಡ ನಷ್ಟ ಇದು. ಮಿಡಲ್ ಈಸ್ಟ್ನಲ್ಲಿ ನಡೀತಿರೋ ಆ ಇರಾನ್ ಯುದ್ಧ ಇದೆಯಲ್ಲ, ಅದು ಈಗ ಅಮೆರಿಕದ ರಕ್ತವನ್ನು ಅಕ್ಷರಶಃ ಈರಿ ಬಿಸಾಕ್ತಾ ಇದೆ. ಡೈಲಿ ಲೆಕ್ಕ ಬಿಡಿ, ಅಲ್ಲಿ ಪ್ರತಿ ನಿಮಿಷಕ್ಕೂ ಅಮೆರಿಕದ ಬಿಲಿಯನ್ ಗಟ್ಟಲೆ ದುಡ್ಡು ಸುಮ್ಮನೆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗ್ತಾ ಇದೆ. ನಿಮಗೆ ಅರ್ಥ ಆಗೋ ಥರ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಅಮೆರಿಕದ ನೇವಿ ಯೂಸ್ ಮಾಡ್ತಿರೋ ಸ್ಟ್ಯಾಂಡರ್ಡ್ ಮಿಸೈಲ್ 3 SM-3 ಬಗ್ಗೆನೇ ತಗೊಳ್ಳಿ. ಶತ್ರುಗಳ ಮಿಸೈಲ್ಗಳನ್ನು ಗಾಳಿಯಲ್ಲೇ ಒಡೆದುರುಳಿಸೋ ಈ ಒಂದೇ ಒಂದು ಮಿಸೈಲ್ನ ಬೆಲೆ ಬರೋಬ್ಬರಿ $200 ಕೋಟಿ. ಅಂಥದ್ರಲ್ಲಿ ಇರಾನ್ ಮತ್ತೆ ಹೌತಿ ಬಂಡುಕೋರರ ಮೇಲೆ ದಾಳಿ ಮಾಡೋದಕ್ಕಂತ ಅಮೆರಿಕ ಬರೀ 3 ತಿಂಗಳಲ್ಲಿ 100ಕ್ಕೂ ಹೆಚ್ಚು SM-3 ಮಿಸೈಲ್ಗಳನ್ನು ಉಡಾಯಿಸಿ ಸುಟ್ಟು ಬೂದಿ ಮಾಡಿದೆ. ಆದರೆ ಇಲ್ಲಿರೋ ಅಸಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಈ SM-3 ಮಿಸೈಲ್ಗಳನ್ನು ಮ್ಯಾನ್ಯುಫ್ಯಾಕ್ಚರ್ ಮಾಡೋ ರೇದಿಯಾನ್ ಕಂಪನಿಯ ಕೆಪಾಸಿಟಿ ಎಷ್ಟಿದೆ ಗೊತ್ತಾ? ಇಡೀ ವರ್ಷ ಕಷ್ಟಪಟ್ಟು ಒದ್ದಾಡಿದ್ರು ಇವರಿಂದ ಬರೀ 12 ಮಿಸೈಲ್ನ ಮಾತ್ರ ರೆಡಿ ಮಾಡೋಕ್ಕೆ ಸಾಧ್ಯ. ಅಂದರೆ ಯೋಚನೆ ಮಾಡಿ, ಬರೀ 3 ತಿಂಗಳಲ್ಲಿ ಸುಟ್ಟು ಹಾಕಿದ ಈ ಮದ್ದು ಗುಂಡುಗಳನ್ನು ವಾಪಸ್ ತಮ್ಮ ಗೋಡೌನ್ ಒಳಗೆ ತುಂಬಿಸಿಕೊಳ್ಬೇಕು ಅಂದರೆ ಈ ಅಮೆರಿಕದವರಿಗೆ ಕನಿಷ್ಠ ಅಂದರೂ 16 ವರ್ಷಗಳು ಬೇಕು. ಪೆಂಟಗಾನ್ ತನ್ನ ಬೋರ್ಡ್ ಮೇಲಿದ್ದ ಇಂಡೋ ಅನ್ನೋ ಹೆಸರನ್ನು ಸೈಲೆಂಟ್ ಆಗಿ ಕಿತ್ತಿ ಬಿಸಾಕಿ ವಾಪಸ್ ಬರೀ ಪೆಸಿಫಿಕ್ ಅಂತ ಅಂಟಿಸಿಕೊಂಡಿರೋದರ ಹಿಂದಿನ ಅಸಲಿ ಗುಟ್ಟೆ ಇದು. ಪ್ರಪಂಚದ ಮುಂದೆ ಎಷ್ಟೇ ಬಿಲ್ಡಪ್ ಕೊಟ್ಟರು ಒಂದೇ ಟೈಮ್ಗೆ ಎರಡೆರಡು ಕಡೆ ಯುದ್ಧ ಮಾಡೋ ತಾಕತ್ತು ಈಗ ಅಮೆರಿಕದ ಹತ್ರ ಖಂಡಿತ ಉಳಿದಿಲ್ಲ. ಯಾಕಂದರೆ ಯುದ್ಧಕ್ಕೆ ಬೇಕಾದ ಹಾರ್ಡ್ವೇರ್ ಅವರ ಗೋಡೌನಲ್ಲಿ ಖಾಲಿಯಾಗಿದೆ. ಅಷ್ಟು ದೊಡ್ಡ ಮಿಲಿಟರಿನ ಬ್ಯಾಕಪ್ ಮಾಡೋ ರಿಸೋರ್ಸ್ ಕೂಡ ಈಗ ಅವರ ಹತ್ರ ಇಲ್ಲ. ಶಸ್ತ್ರಾಸ್ತ್ರಗಳ ಕೊರತೆಯಿಂದ ದಿವಾಳಿ ಆಗ್ತಿರೋ ಈ ಸೂಪರ್ ಪವರ್ ತನ್ನ ಆ ಹತಾಶೆನ ಈಗ ಸಮುದ್ರದಲ್ಲಿ ಯಾವ ಲೆವೆಲ್ಗೆ ತೋರಿಸ್ತಿದೆ ಅಂದರೆ ಕಂಪ್ಲೀಟ್ ಆಗಿ ದಾರಿ ತಪ್ಪಿದ ಹುಚ್ಚನಾಗಿ ವರ್ತಿಸೋಕೆ ಶುರು ಮಾಡಿದೆ. ಜೂನ್ 10ರಂದು ಆರ್ಮೋಜ್ ಜಲಸಂಧಿಯಲ್ಲಿ MT
ಲೂಯಿಸ್ ಸೆತ್ತಾಬೆಲ್ಲೋ ಅನ್ನೋ ಸಿವಿಲಿಯನ್ ಹಡಗಿನ ಮೇಲೆ ಅಮೇರಿಕನ್ ನೇವಿ ಮಾಡಿದ ಆ ಅಟ್ಯಾಕ್ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಇಡೀ ಪ್ರಪಂಚಕ್ಕೆ ರೂಲ್ಸ್ ಬೇಸ್ಡ್ ಆರ್ಡರ್ ಅಂತ ದೊಡ್ಡ ದೊಡ್ಡ ಲೆಕ್ಚರ್ ಕೊಡ್ತಿದ್ದ ಈ ಅಮೆರಿಕ ತನ್ನ ಪಾಡಿಗೆ ತಾನು ಚಲಿಸ್ತಿದ್ದ ಹಡಗಿನ ಮೇಲೆ ಯಾವುದೇ ವಾರ್ನಿಂಗ್ ಕೂಡ ಕೊಡದೆ ಇದ್ದಕ್ಕಿದ್ದಂತೆ ದಿಢೀರನೆ ಮಿಸೈಲ್ ಫೈರ್ ಮಾಡ್ತಾರೆ. ಇವರ ಈ ಉಚ್ಚಾಟಕ್ಕೆ ಪಾಪ ನಮ್ಮ 3 ಅಮಾಯಕ ಭಾರತೀಯರು ಬಲಿಯಾಗಿದ್ದಾರೆ. ಅದರಲ್ಲಿ ಹಿಮಾಚಲ ಪ್ರದೇಶದ ಕೇವಲ 23 ವರ್ಷದ ಹುಡುಗ ಡೆಕ್ ಕ್ಯಾಡೆಟ್ ಆದಿತ್ಯ ಶರ್ಮಾ ಕೂಡ ಒಬ್ಬರು ಅನ್ನೋದು ನಿಜಕ್ಕೂ ಬೇಸರದ ವಿಷಯ. ಕ್ಯಾಮರಾ ಮುಂದೆ ಬಂದು ನಾವು ನೇವಲ್ ಬ್ಲಾಕೇಡ್ ಮಾಡ್ತಿದ್ದೀವಿ ಅಂತ ಇವರು ಜಗತ್ತಿನ ಮುಂದೆ ಎಷ್ಟೇ ಸೀನ್ ಕ್ರಿಯೇಟ್ ಮಾಡಿದ್ರು ಪಾಪ ಸಂಬಂಧನೇ ಇಲ್ಲದೆ ಇರೋ ಸಿವಿಲಿಯನ್ ಹಡಗಿನ ಮೇಲೆ ಮಿಸೈಲ್ ಹಾರಿಸಿ ಹೀರೋಯಿಸಂ ತೋರಿಸ್ತಾರೆ ಅಂದರೆ ಇದು ಅವರ ಭದ್ರತೆಯಲ್ಲ, ಬದಲಾಗಿ ತಾಕತ್ತು ಕಳೆದುಕೊಂಡಿರೋ ಅಮೆರಿಕದ ಅಸಲಿ ಹತಾಶೆ. ಸಮುದ್ರದ ಮಧ್ಯೆ ಅಮೆರಿಕ ಮಾಡಿರೋ ಈ ರಕ್ತಸಿಕ್ತ ಎಡವಟ್ಟಿದೆಯಲ್ಲ, ಅದು ಭಾರತದ ಆಕ್ರೋಶನ ಅಕ್ಷರಶಃ ನೆತ್ತಿಗೇರಿಸಿದೆ. ಇದೇ ಸಿಟ್ಟಿನ ಕಿಡಿ ಈಗ ಡೈರೆಕ್ಟ್ ಆಗಿ ಫ್ರಾನ್ಸಲ್ಲಿ ನಡೀತಿರೋ G7 ಶೃಂಗಸಭೆಯ ವೇದಿಕೆಗೂ ಶಿಫ್ಟ್ ಆಗಿದೆ. ಅಲ್ಲಿ ವೇದಿಕೆ ಮೇಲೆ ನಿಂತ ಪ್ರಧಾನಿ ಮೋದಿ ಇಡೀ ಪ್ರಪಂಚದ ಲೀಡರ್ಸ್ ಎದುರುಗಡೆನೆ ಈ ಪಾಶ್ಚಿಮಾತ್ಯರ ರೂಲ್ಸ್ ಬೇಸ್ಡ್ ಆರ್ಡರ್ ಅನ್ನೋ ಫೇಕ್ ಮುಖವಾಡನ ಅಕ್ಷರಶಃ ಅರಿದು ಬಿಸಾಕಿದ್ದಾರೆ. ನಿಮ್ಮ ಸೇನಾ ಭದ್ರತೆಯ ನೆಪದಲ್ಲಿ ನಮ್ಮ ಅಮಾಯಕ ಯುವಕರ ರಕ್ತ ಹರಿಸೋದನ್ನ ಗ್ಲೋಬಲ್ ರೂಲ್ಸ್ ಅಂತ ಕರೆಯೋಕೆ ಖಂಡಿತ ಸಾಧ್ಯನೇ ಇಲ್ಲ. ಭಾರತದ ಒಬ್ಬ ಸಾಮಾನ್ಯ ಪ್ರಜೆಯ ಜೀವದ ಬೆಲೆ ಕೂಡ ನಿಮ್ಮ ಈ ಜಿಯೋಪೊಲಿಟಿಕಲ್ ರಣತಂತ್ರಗಳಿಗಿಂತ ನಮಗೆ 1000 ಪಟ್ಟು ದೊಡ್ಡದು ಅನ್ನೋ ಅರ್ಥದಲ್ಲಿ ಡೈರೆಕ್ಟ್ ಆಗಿ ಟ್ರಂಪ್ ಎದುರಲ್ಲೇ ಗುಡುಗಿದ್ದಾರೆ. ಆದರೆ ಇಲ್ಲಿರೋ ಅಸಲಿ ಟ್ವಿಸ್ಟ್ ಏನಪ್ಪಾ ಅಂದರೆ ಟ್ರಂಪ್ಗೆ ಕೊಟ್ಟ ಈ ಮಾಸ್ಟರ್ ಸ್ಟ್ರೋಕ್ ಕೇವಲ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಯಾಕಂದರೆ ಅಲ್ಲಿ ನೆರೆದಿದ್ದ ಇಡೀ G7 ನಾಯಕರ ನಿದ್ದೆಗೆಡಿಸುವಂತಹ ಒಂದು ಹೊಸ ಗ್ಲೋಬಲ್ ಫೈನಾನ್ಷಿಯಲ್ ಅಸ್ತ್ರವನ್ನು ಮೋದಿ ಅದೇ ವೇದಿಕೆಯ ಮೇಲೇನೆ ಸೈಲೆಂಟ್ ಆಗಿ ಲಾಂಚ್ ಮಾಡಿ ಮುಗಿಸಿದ್ದಾರೆ. ಅದರ ಹೆಸರೇ ಇಂಪ್ಯಾಕ್ಟ್ ಇನಿಷಿಯೇಟಿವ್ ಅಂತ. ಇದೊಂದು ಬೃಹತ್ ಜಾಗತಿಕ ರಣತಂತ್ರ. ಈ ಪ್ಲಾನ್ನ ಅಸಲಿ ಫಾರ್ಮುಲಾ ಬಹಳ ಸಿಂಪಲ್ ಸ್ನೇಹಿತರೆ. ಫಂಡಿಂಗ್ ಏನಿದ್ರು ಆ G7 ದೇಶಗಳದ್ದು, ಆದರೆ ಅದನ್ನು ಕಂಟ್ರೋಲ್ ಮಾಡೋ ಅಸಲಿ ಬುದ್ಧಿವಂತಿಕೆ ಮಾತ್ರ ನಮ್ಮ ಭಾರತದ್ದು. ಜೊತೆಗೆ ಗ್ಲೋಬಲ್ ಸೌತ್ ದೇಶಗಳಿಗೆ ಕಂಪ್ಲೀಟ್ ಅಧಿಕಾರ. ಈ ಮೂರನ್ನೂ ಒಂದೇ ಕಡೆ ಸೇರಿಸೋ ಮಾಸ್ಟರ್ ಪ್ಲಾನ್ ಇದು. ನಾಳೆ ಪ್ರಪಂಚದ ಯಾವ ಮೂಲೆಯಲ್ಲಿ ಎಂಥದ್ದೇ ಯುದ್ಧ ನಡೀಲಿ, ಪಾಪ ಈ ಬಡ ದೇಶಗಳಿಗೆ ಇಂಧನ, ಆಹಾರ ಮತ್ತು ರಸಗೊಬ್ಬರದ ಕೊರತೆ ಬರದೇ ಇರೋ ಥರ ಒಂದು ಬಲಿಷ್ಠವಾದ ಸಪ್ಲೈ ಚೈನ್ ಅನ್ನು ಕಟ್ಟೋದೇ ಇದರ ಅಸಲಿ ಉದ್ದೇಶ. ಹೀಗೆ ಭಾರತ ಕೇವಲ ತನ್ನ ಸೇಫ್ಟಿ, ತನ್ನ ಸ್ವಾರ್ಥ ಮಾತ್ರ ನೋಡಿಕೊಳ್ಳದೆ ನಾಳೆ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಯುದ್ಧ ಆದರೂ ಆಫ್ರಿಕಾ ಮತ್ತು ಏಷ್ಯಾದಂತಹ ಗ್ಲೋಬಲ್ ಸೌತ್ ಬಡ ದೇಶಗಳು ಒದ್ದಾಡಬಾರದು ಅಂತ ಅವರಿಗೊಂದು ಬಲಿಷ್ಠ ರಕ್ಷಣಾ ಕವಚ ರೆಡಿ ಮಾಡೋದ್ರ ಬಗ್ಗೆ ಮೋದಿ ಅವರು ಯೋಚನೆ ಮಾಡ್ತಿದ್ರೆ, ಅತ್ತ ಅಮೆರಿಕ ಮಾತ್ರ ತನ್ನ ಭದ್ರತೆಯ ಗ್ಯಾರಂಟಿಯನ್ನು ನಂಬಿ ಕಣ್ಮುಚ್ಚಿ ಕೂತಿದ್ದ ಜಪಾನ್ ಮತ್ತು ತೈವಾನ್ನಂತಹ ಪ್ರಾಣ ಸ್ನೇಹಿತರನ್ನೇ ನಿರ್ದಾಕ್ಷಿಣ್ಯವಾಗಿ ನಡು ನೀರಲ್ಲಿ ಕೈಬಿಟ್ಟಿದೆ. ಇದು ಭಾರತ ಮತ್ತು ಅಮೆರಿಕಕ್ಕಿರೋ ವ್ಯತ್ಯಾಸ. ಈಗ ನೀವೇ ಕಮೆಂಟ್ ಮಾಡಿ, ಇಡೀ ಜಗತ್ತಿನ ರೂಲ್ಸ್ ಡಿಸೈಡ್ ಮಾಡೋ ನೈತಿಕತೆ ಇನ್ನೂ ಅಮೆರಿಕದ ಹತ್ರ ಉಳಿದಿದೆಯಾ, ಅಥವಾ ಈ ಪಾಶ್ಚಿಮಾತ್ಯರ ದರ್ಬಾರು ಕಂಪ್ಲೀಟ್ ಆಗಿ ಮುಗಿದು ಭವಿಷ್ಯದ ಜಗತ್ತಿನ ಕಂಟ್ರೋಲ್ ಈಗ ಭಾರತದ ಕೈ ಸೇರೋ ಕಾಲ ಹತ್ರ ಬರ್ತಿದ್ಯಾ? ಜೈ ಹಿಂದ್.